ಕೈಲಾಸಗಿರಿ ಬೆಟ್ಟದ ಲಕ್ಷ ದೀಪೋತ್ಸವ ಹೇಗೆ ನಡೀತು ಅಂತ ನೋಡೋಣ ಬನ್ನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಶೇಷ ಅಂತಂದ್ರೆ, ನಾನು ಮೊನ್ನೆ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗಿದ್ವಿ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಂತಂದ್ರೆ, ಕೈಲಾಸಗಿರಿ ಬೆಟ್ಟದಲ್ಲಿ ಲಕ್ಷ ದೀಪೋತ್ಸವ ನೋಡಕ್ಕೆ 2 ಕಣ್ಣು ಸಾಲದು, ಆ ತರ ಇತ್ತು. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ, ಬೆಲ್ಲೈಕನ್ ಕ್ಲಿಕ್ ಮಾಡಿಲ್ವೋ ಅವರು ಬೇಗ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಒಳ್ಳೆ ವಿಡಿಯೋಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ, ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಹೇಳ್ತಾ, ಚಿಂತಾಮಣಿಯಲ್ಲಿರುವಂತಹ ನಾವು ಇವತ್ತೆಲ್ಲಿ ಕೈಲಾಸಗಿರಿ ಹೋಗಿದ್ವಿ ಬೆಟ್ಟಕ್ಕೆ ಅಂತ ನಾನು ಬಂದಿದ್ವಿ. ಮೊದಲೇ ಕೈಲಾಸಗಿರಿ ಬೆಟ್ಟದಲ್ಲಿ ಲಕ್ಷ ದೀಪೋತ್ಸವಕ್ಕೆ ಬಂದಿದ್ವಿ. ಎಷ್ಟು ಚೆನ್ನಾಗಿ ಅಂದ್ರೆ, ನಾನು ನಿಜವಾಗ್ಲೂ ಈ ತರ ಲಕ್ಷ ದೀಪೋತ್ಸವ ಎಲ್ಲೂ ಆಚರಿಸ್ಕೊಂಡಿಲ್ಲ, ನೋಡು ಇಲ್ಲ, ಎಲ್ಲೂ ವಿಸಿಟು ಮಾಡಿಲ್ಲ. ಅಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಲಕ್ಷ ದೀಪೋತ್ಸವ ನಡೀತು ಅಂತಂದ್ರೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ನಿಜವಾಗ್ಲೂ ನೀವು ಬಂದು ವಿಸಿಟ್ ಕೊಡಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿ ನಡೀತು ನೋಡಿ, ಎಷ್ಟು ಜನ ಇದ್ರು. ಹಾಗೆ ಇಲ್ಲಂತೂ ಸಖತ್ತಾಗಿ ಲಕ್ಷ ದೀಪೋತ್ಸವ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ನಡೀತು ಅಂತಂದ್ರೆ, ಏನೇನು ಒಂದು ಕುಂದು ಕೊರತೆ ಆಗ್ಲಿಲ್ಲ, ಯಾರಿಗೂ ಏನು ಆಗ್ಲಿಲ್ಲ. ಅಷ್ಟು ನೀಟಾಗಿ ಆಯ್ತು, ಅಷ್ಟು ಗ್ರ್ಯಾಂಡ್ ಆಗಾಯ್ತು, 2 ಕಣ್ಣು ಸಾಲದು ಹೇಳಕ್ಕಂತೂ ಪದಗಳೇ ಇಲ್ಲ. ಹಾಗೆ ನೋಡತ್ತು ಏನಪ್ಪಾ ಅಂತಂದ್ರೆ, ಚಿಂತಾಮಣಿಯಲ್ಲೇ ಫೇಮಸ್ ಅಮೇಜಿಂಗ್ ಆಗಿರೋದೊಂದು ದೇವಾಲಯ ಅಂತಾನೆ ಹೇಳ್ಬೋದು. ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ, ನಿಜವಾಗ್ಲೂ ಇದು ನಾವು ಕೈಲಾಸಗಿರಿನೇ. ನಿಜವಾಗ್ಲೂ ಕೈಲಾಸಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಅಲ್ಲಿ ಅಂತ ಹೇಳ್ಬೋದು. ಅನುಭವಿಸಿರೋರಿಗೆ ಗೊತ್ತು ಆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಹೋಗಿರ್ಲಿಲ್ಲ, ಬಟ್ ನಡೆಯುತ್ತೆ ಅಂತ ನಿಜವಾಗ್ಲೂ ಅಂದ್ರೆ ನಮ್ಗೆ ಗೊತ್ತೇ ಇರ್ಲಿಲ್ಲ. ಹಾಗಾಗಿ ನಾನು ನಿಮಗೆ ಹೇಳೋದು ಏನಪ್ಪಾ ಅಂತಂದ್ರೆ, ಎಲ್ಲರೂ ನಿಜವಾಗ್ಲೂ ಒಂದ್ಸಲ ವಿಸಿಟ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ವಾವ್ ಅಲ್ಲ ವಾವ್ ಅನ್ನಿಸ್ತಿತ್ತು. ಅಷ್ಟು ಸಂಖ್ಯೆಯೂ ಹಾಗೆ ಚೆನ್ನಾಗಿತ್ತು, ಇತ್ತು, ಅಷ್ಟು ಚೆನ್ನಾಗಿ ಹಾಗೆ ಇತ್ತು. ಹಾಗೆ ಸೆಕ್ಯೂರಿಟಿನೂ ಹಾಗೆ ಇತ್ತು ಅಲ್ಲಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಮಕ್ಕಳಂತೂ ಶಿವನ ಸಾಂಗ್ಸ್ ಹಾಡಿ ಎಲ್ರಿಗೂ ಎಷ್ಟು ಮನೋರಂಜನೆ ಕೊಡ್ತಾ ಇತ್ತು. ಹಚ್ಚೋದೆಲ್ಲ ಕಂಪ್ಲೀಟ್ ಆದ್ಮೇಲೆ ಒಳಗಡೆ ಹೋಗಿ ಕೊಡ್ತಾ ಇದ್ರು. ಈ ವಿಡಿಯೋ ನಿಮ್ಗೆಲ್ಲ ಲೈಕ್ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಮತ್ತೆ ನಾವು ಎಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಬಾಯ್.